ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಡೇ ಬ್ಲಾಗ್. ಇದು ನಮ್ಮ ಸಿಂಗಾಪುರು ಮಲೇಷಿಯಾದ ಫಸ್ಟ್ ಡೇ ಆಗಿರುತ್ತೆ. ಹೌದು, ನಾವೀಗ ಆಲ್ಮೋಸ್ಟು ಕೊಲಾಲಂಪುರ್ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವಿಲ್ಲಿ ಜಿವೆಲ್ ಚಾಂಗಿ ಏರ್ಪೋರ್ಟ್ನ ರೀಚ್ ಆಗ್ತೀವಿ. ಇದು ಬಂದ್ಬಿಟ್ಟು ಕೊಲಾಲಂಪುರು. ನಾವು ಮತ್ತೆ ಕೊಲಾಲಂಪುರಿಂದ ಸಿಂಗಾಪುರ್ಗೆ ಇನ್ನೂ ಒಂದು ಜರ್ನಿ, ಒಂದು 2 hours ಜರ್ನಿ ಇದೆ. ಸೊ ಅದು ಮತ್ತೆ ಇನ್ನೂ ಒಂದು ಫ್ಲೈಟಲ್ಲಿ ನಾವು ಜರ್ನಿ ಮಾಡೋದಿದೆ. ಸೊ ಈಗ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಒಂದು 6:30 to 7 o'clock ಆಗಿತ್ತು. ಆಗ ಕಣ್ಣು ಬಿಟ್ಟಿದ ತಕ್ಷಣ ನನಗೆ ಬೆಳಗ್ಗೆನೇ ಈ ಒಂದು ವ್ಯೂನ ನೋಡಿ ತುಂಬಾ ಖುಷಿ ಕೊಡ್ತು. ಆ ಸನ್ರೈಸ್ ಬೇರೆ ಆಗ್ತಾಯಿತ್ತು, ಜೊತೆಗೆ ಯಾವ ಕಡೆ ಸುತ್ತಮುತ್ತ ನೋಡಿದ್ರು ಕೂಡ ಆ ಕ್ಲೌಡ್ಸು ಮತ್ತು ಕ್ಲೌಡ್ಸ್ ಮೂವ್ ಆಗ್ತಾಯಿತ್ತು. ನಮ್ಮ ಹತ್ರನೇ ಅದು ಬರ್ತಾ ಇದ್ದೀನೋ ಅನ್ನೋಷ್ಟು ಫೀಲು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ತುಂಬಾ ಖುಷಿ ಕೊಡ್ತು, ಬೆಳಗ್ಗೆ ಇಂಥ ಒಂದು ಸುಂದರವಾದ ವ್ಯೂನ ನೋಡೋದಕ್ಕೆ. ಸೊ ನಾನು ಹೇಳಿದಾಗೆ ಕೊಲಾಲಂಪುರ್ ಆದಮೇಲೆ ನೆಕ್ಸ್ಟ್ ನಾವು ಸಿಂಗಾಪುರ್ಗೆ ಹೋಗ್ತೀವಿ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ, ಇನ್ನೊಂದು ಈಗ ನಾವು ಮೂವ್ ಆಗ್ತಾ ನೋಡಿ, ಫ್ಲೈಟ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ನಮಗೆ ಬರ್ತಾ ಕೆಳಗಡೆ ಬರ್ತಾ ನಮಗೆ ಅಲ್ಲಿಂದು ಲ್ಯಾಂಡು, ಮನೆಗಳು, ಮರಗಳೆಲ್ಲ ಕಾಣಿಸೋಕ್ಕೆ ಶುರು ಆಯ್ತಲ್ಲ. ಅಲ್ಲಿ ಒಂದೇ ಥರ ಮರಗಳು ಸುತ್ತಲೂ ಯಾವ ಕಡೆ ನೋಡಿದ್ರು ಅದೇ ಕಾಣಿಸ್ತಾ ಇತ್ತು. ನಾನು ಮತ್ತು ನಮ್ಮ ಮನೆಯವ್ರಿಗೆ ನಾನು ಹೇಳ್ತಿದ್ದೆ, ಇಲ್ಲಿ ಮೋಸ್ಟ್ಲಿ ಡೇಟ್ಸ್ ಚೆನ್ನಾಗಿ ಬೆಳೀತಾರೆ ಅನಿಸುತ್ತೆ, ಬರೀ ಅದೇ ಕಾಣಿಸ್ತಾ ಇದೆ ಅಂತ. ಆ ಮರ ನೋಡಿದಾಗ ಹಾಗೆ ಅನ್ನಿಸ್ತು. ಬಟ್ ಆಮೇಲೆ ಕೆಳಗಡೆ ಹೋಗಿ ಆಮೇಲೆ ಅಲ್ಲಿ ಕೇಳಿ ತಿಳ್ಕೊಂಡಾಗ ಅವ್ರು ಅಂದರು, ಇಲ್ಲ ಇದು ಪಾಮ್ ಆಯಿಲು, ಇಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾರೆ, ಅದನ್ನೇ ಫೇಮಸ್ಸು ಅಂತ. ಸೊ ನೋಡ್ಬೋದು ನೀವು ಅಷ್ಟೇ, ನೋಡಿ ಎಷ್ಟು ಕಾಣಿಸ್ತಿದೆ ಆ ಥರ ಮರಗಳು, ಅಂದರೆ ಸುತ್ತಲೂ ಅದೇ ಇದೆ. ಸೊ ಬಟ್ ಅದು ನಮಗೆ ಮೇಲಿಂದ ನೋಡೋಕ್ಕೆ ಡೇಟ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅದು ಕೆಳಗಡೆ ಹೋಗಿ ನೋಡಿ ಮತ್ತು ಅಲ್ಲಿ ಗೊತ್ತಿರೋರನ್ನ ಕೇಳಿದಾಗ ನಮ್ಗೆ ಅದು ಡೇಟ್ಸ್ ಅಲ್ಲ, ಈ ಥರ ಪಾಮ್ ಆಯಿಲ್ ಮರ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿನ ಒಂದು ಮೇನ್ ಇದು ಅಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಸಿಂಗಾಪುರಲ್ಲಿ ನಾವು ಆಲ್ಮೋಸ್ಟ್ ನೋಡಿ ಈಗ ಲ್ಯಾಂಡ್ ಆಗಿ ಫ್ಲೈಟ್ ಕೂಡ ಏರ್ಪೋರ್ಟ್ನ ರೀಚ್ ಆದ್ವಿ. ಮತ್ತು ಇಲ್ಲಿಂದ ಇನ್ನೂ ಒಂದು ಫ್ಲೈಟ್ನ ನಾವು ಕ್ಯಾಚ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇನ್ನು 1 hourಗೆ, ಹಾಫ್ ಆನ್ ಅವರ್ 1 hourಗೆ ಇತ್ತು ಫ್ಲೈಟು. ಸರಿ ಅಂಥೇಳಿ ಇಮಿಡಿಯೇಟಾಗಿ ನಾವು ಅಲ್ಲಿಂದ ಅಲ್ಲೇ ಸ್ವಲ್ಪ ವಾಶ್ರೂಮ್ ಎಲ್ಲ ಆಯಿತು, ಫ್ರೆಶ್ ಅಪ್ ಎಲ್ಲ ಆಗಿ ಹಂಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ನ ತೊಗೊಂಡು ನೆಕ್ಸ್ಟ್ ಗೇಟ್ಗೆ ನಾವು ಹೋದ್ವಿ. ಫ್ಲೈಟು ಆಲ್ರೆಡಿ ಬಂದಿತ್ತು. ಸರಿ ಅಂಥೇಳಿ ಹೋಗೋಣ ಅಂಥೇಳಿ ಎಲ್ಲರೂ ಹೋಗಿ ಅಲ್ಲಿ ಒಬ್ಬೊಬ್ಬರೇ ಬೋರ್ಡಿಂಗ್ ಪಾಸ್ ತೊಗೊಂಡು ಕ್ಯೂನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ರೆಡಿ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಬ್ಯಾಂಗ್ಳೂರ್ಗೂ ಅಂದರೆ ನಮ್ಮ ಇಂಡಿಯಾಗೂ ಅಲ್ಲಿನ ಮಲೇಷ್ಯಾ ಸಿಂಗಾಪುರ್ಗೂ ಒಂದು 2.5 hours ಟೈಮಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈಗ ನಮಗೆ ಅಲ್ಲಿ ಒಂದು 7 o'clock ಅಂತಂದರೆ, ಅದು ಇಂಡಿಯಾದಲ್ಲಿ ನಮಗೆ ಏನಿಲ್ಲ ಅಂದರೂ ಒಂದು 5:30 ಇನ್ನು 5 o'clock ಅನ್ನೋ ಥರ ಇರುತ್ತೆ. ಸೊ ನಾವು ಇಲ್ಲಿ ಯಾವಾಗ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀವೋ, ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ ಆಗಿರಲ್ಲ, ಇನ್ನೂ ಬೆಳಗ್ಗೆ ಜಾವ ಅನ್ನೋ ಥರ ಇರುತ್ತೆ. ಸೊ ನಾವು ಮತ್ತೆ ನೆಕ್ಸ್ಟ್ ಫ್ಲೈಟ್ನ ರೀಚ್ ಆದ್ವಿ. ನೋಡ್ಬೋದು ಈ ಫ್ಲೈಟ್ ಅಂತೂ ತುಂಬ ಖಾಲಿ ಇತ್ತು. ಜಸ್ಟ್ 2 hours ಜರ್ನಿ ಅಲ್ವಾ, ಹೆಚ್ಚಾಗಿ ಯಾರೂ ಇರಲಿಲ್ಲ, ಫ್ರೀಯಾಗಿತ್ತು, ಎಲ್ಲಿ ಬೇಕಾದ್ರೂ ಕುತ್ಕೋಬೋದಿತ್ತು. ನಮ್ಮ ಸೀಟಲ್ಲೇ ಕೂರಬೇಕು ಅಂತೇನಿರಲಿಲ್ಲ, ಆರಾಮಾಗಿ ನಾವೆಲ್ಲ ನಾನು ಒಂದು ಸ್ವಲ್ಪ ಹೊತ್ತು ನನ್ನ ಮಗ, ನಾನು ಹೋಗ್ತೀನಿ ವಿಂಡೋ ಸೀಟ್ಗೆ ಅಂತ ಹೋದ. ನಾನು ಮತ್ತೆ ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು, ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಸೀಟಲ್ಲಿ ಹೋಗಿ ಅಲ್ಲೂ ವಿಂಡೋ ಸೀಟಲ್ಲಿ ಕೂತ್ಕೊಂಡೆ. ಅದಾದಮೇಲೆ ಬ್ರೇಕ್ಫಾಸ್ಟ್ನ ಕೊಟ್ಟರು. ಅವರು ಒಂದು ವಾಟ್ರ್ ಬಾಟ್ಲು ಮತ್ತು ಒಂದು ಕೇಕ್ ಥರ ಏನೋ ಕೊಟ್ಟಿದ್ದರು, ಅದೇ ಬ್ರೇಕ್ಫಾಸ್ಟ್ ಅಂತೆ. ಸರಿ ಲೈಟಾಗಿ ಒಂದು ನಮಗದು ಸ್ನ್ಯಾಕ್ಸ್ ಥರ ಇತ್ತು. ಸರಿ ಅಂತ ಅದನ್ನು ತಿಂದ್ಕೊಂಡು ಅಲ್ಲಿಂದ ನಾವು ಲ್ಯಾಂಡ್ ಆದ್ವಿ. ಮತ್ತೆ ಎಲ್ಲಿ ಸಿಂಗಾಪುರ್ಗೆ ಲ್ಯಾಂಡ್ ಆದ್ವಿ. ಸಿಂಗಾಪುರ್ಗೆ ಇಲ್ಲಿ ಒಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಇಲ್ಲಿ ನಮಗೆ ಇಲ್ಲಿಂದ ಬಸ್ಸು ಪಿಕಪ್ ಇರುತ್ತೆ. ಸಿಂಗಾಪುರ್ ಟು ನಮಗೆ ಒಂದು ರೆಸಾರ್ಟ್ಗೆ ಬಸ್ಸು ಪಿಕಪ್ ಇರುತ್ತೆ. ಸೊ ನಾವು ಹಾಗೆ ಬರ್ತಾ ಎಲ್ಲನೂ ನೋಡಿಕೊಂಡು, ಒಂದು ಸ್ಕೈ ವಾಕ್ ಥರ ಇಲ್ಲಿ ಈ ಥರ ಮಾಡಿರ್ತಾರೆ ಏರ್ಪೋರ್ಟಿಂದ ಒಳಗಡೆ ಹೋಗ್ತಾ. ಸೊ ಪ್ರತಿಯೊಂದು ಇಲ್ಲಿ ನಮಗೆ ವ್ಯೂನಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು. ನನಗಂತೂ ಎಕ್ಸ್ಪೆಷಲಿ ಸಿಂಗಾಪುರಲ್ಲಿ ನಾನು ನೋಡಿದ್ದಂದರೆ ಕಂಪ್ಲೀಟಾಗಿ ಬಿಲ್ಡಿಂಗ್ಸು. ಒಂದೊಂದು ಬಿಲ್ಡಿಂಗು ಒಂದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿದೆ. ಒಂದು ಬಿಲ್ಡಿಂಗಿಂತ ಒಂದು ಬಿಲ್ಡಿಂಗು ಡಿಫ್ರೆಂಟಾಗಿದೆ. ಆ ಡಿಸೈನ್ಸ್ ಆಗ್ಬೋದು, ಹೈಟ್ ಆಗ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೋಡಿ ಅಲ್ಲಿನ ಮೆಟ್ರೋ ಯಾವ ಥರ ಇದೆ ಅಂತ. ಸೊ ಎಲ್ಲನೂ ನೋಡ್ತಾ ಹಾಗೆ ಅದ್ರ ಬಗ್ಗೆ ಮಾತಾಡ್ತಾ, ಅಲ್ಲಿ ಕೇಳ್ಕೊತ ಎಲ್ಲರೂ, ಅಂದರೆ ಅಲ್ಲಿನ ಒಂದು ಏನು ಬಿಲ್ಡಿಂಗ್ ಇದು, ಇದರಲ್ಲೇನು ಏನು ಅಂತೆಲ್ಲ ತಿಳ್ಕೊಂಡು ಫೈನಲಿ ನಾವು ಆ ಒಂದು ಏರ್ಪೋರ್ಟ್ಗೆ
ಬಂದು ಈ ಏರ್ಪೋರ್ಟಲ್ಲಿ ಏನಪ್ಪ ಅಂದರೆ ಸ್ಪೆಷಲಾಗಿ ನಮಗೆ ಇನ್ನೂ 1 ಅವರ್ ಟೈಮ್ ಇತ್ತು. ಸೊ ಹಾಗಾಗಿ ನಮ್ಮ ಗೈಡು ಅವರೇನಂದ್ರು ಇನ್ನೂ ಬಸ್ಸು ಬರೋದಕ್ಕೆ 1 ಅವರ್ ಟೈಮ್ ಇದೆ, ಅಷ್ಟರಲ್ಲಿ ನಿಮಗೆ ಈ ಏರ್ಪೋರ್ಟಲ್ಲಿ ಮೇನಾಗಿ ಸ್ಪೆಷಲಾಗಿ ಒಂದು ಪ್ಲೇಸ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವಾಟರ್ ಫಾಲ್ದು ಕ್ರಿಯೇಟ್ ಮಾಡಿರೋವಂಥದ್ದು ವಾಟರ್ ಫಾಲು. ಅದನ್ನು ನೋಡಿಕೊಂಡು ನೀವೆಲ್ಲ ಟೈಮ್ ಇದ್ದರೆ ಇನ್ನೂ ಬೇಕಾದ್ರೆ ನೀವೆಲ್ಲ ಏರ್ಪೋರ್ಟ್ನ ರೌಂಡ್ ಹಾಕ್ಕೊಳ್ಳಿ, ಆನ್ ಟೈಮ್ಗೆ ಬಂದು ಬಸ್ ಹತ್ರಕ್ಕೆ ನಾವು ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋದ್ರು. ಆ ಒಂದು ಲೊಕೇಶನ್ ಏನಿತ್ತಲ್ಲ ವಾಟರ್ಫಾಲ್ ಏರ್ಪೋರ್ಟಲ್ಲೇ ಮಾಡಿರೋವಂಥದ್ದು. ಇದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಅಂದರೆ ಅದನ್ನು ನೋಡೋದಕ್ಕೆ ಅಷ್ಟು ಅಷ್ಟು ಚೆನ್ನಾಗಿತ್ತು. ಅದು ಒಂದು ನ್ಯಾಚುರಲ್ ಆಗಿರೋ ಥರನೇ ಫೀಲ್ ಇತ್ತು. ಸುತ್ತಲೂ ಹಸಿರು, ಮಧ್ಯದಲ್ಲಿ ಮೇಲ್ಗಡೆ ವಾಟ್ರ್ ಕೆಳಗಡೆಗೆ ಫಾಲ್ ಆಗ್ತಾ ಇರೋ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದರು. ಅದನ್ನು ನೋಡೋಕ್ಕಂತಲೇ ಅಲ್ಲಿ ಫೋಟೋಶೂಟ್ಗಂತಲೇ ತುಂಬ ಜನ ಬರ್ತಾರೆ. ಅದರ ಜೊತೆಗೆ ಮೇಲ್ಗಡೆ ನೋಡ್ಬೋದು ಅಲ್ಲೊಂದು ಸ್ಕೈ ವಾಕ್ ಇದೆ, ಚಿಕ್ಕದಾಗಿ ಗ್ಲಾಸಲ್ಲಿ ಮಾಡಿದ್ದಾರೆ. ಸೊ ಅದ್ರ ಮೇಲ್ಗಡೆ ಟಾಪಲ್ಲಿ ಹೋದರೆ ನಮಗೆ ಅಲ್ಲಿ ಬಟ್ ಚಾರ್ಜಸ್ ಇರುತ್ತೆ, ಇಷ್ಟು ರಿಗೇಟ್ಸ್ ಅಂತ. ನಾವು ಅದನ್ನು ಕೊಟ್ಟರೆ ನಮಗೆ ಜಸ್ಟ್ ಅಲ್ಲಿಂದ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ವಾಕ್ ಮಾಡ್ಕೊಂಡು ಹೋಗ್ಬೋದು. ನಿಯರ್ ಟು ಏರ್ ಹತ್ರನೇ ಇರುತ್ತೆ, ವಾಟರ್ ಫಾಲ್ ಆಗ್ತಿದೆಯಲ್ಲ ಅದ್ರ ಹತ್ರನೇ ಇರುತ್ತೆ. ಸರಿ ಅಂಥೇಳಿ ನಾವು ಎಲ್ಲನೂ ಅದನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಸುತ್ತಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಮನೆಯವರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಸಿಂಗಾಪುರಲ್ಲಿ ಟೈಮಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಒಂದು 5 ಮಿನಿಟ್ಸ್ ಅಲ್ಲ 1 ಮಿನಿಟ್ ಲೇಟ್ ಆದರೂ ಕೂಡ ಅಲ್ಲಿ ಅವರು ಯಾರಿಗೋಸ್ಕರನೂ ವೆಯ್ಟ್ ಮಾಡಲ್ಲ. ನಮಗೂ ಗೈಡ್ ಆಗ್ಬೋದು ಅಥವಾ ಅಲ್ಲಿ ನಮ್ಮ ಜೊತೆಗೆ ಬಂದಿದ್ದಂಥ ಇವರಾಗ್ಬೋದು, ಪ್ರತಿಯೊಬ್ಬರು ನಮ್ಗೆ ಅದನ್ನೇ ಹೇಳ್ತಾಯಿದ್ರು, ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿ, 1 ಮಿನಿಟ್ ಲೇಟ್ ಆದರೂ ಕೂಡ ಬಸ್ಸು ವೆಯ್ಟ್ ಮಾಡಲ್ಲ, ತುಂಬ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಮ್ಗೆ ಹೇಳ್ತಾಯಿದ್ರು. ಸೊ ಇನ್ನು ನಮಗೆ ಬಸ್ ಅಂದರೆ ಅವ್ರು ಹೇಳಿದರು ಪಿಕಪ್ ಪಾಯಿಂಟು ಅಲ್ಲಿಗೆ ಬಂದುಬಿಡಬೇಕು ನೀವೆಲ್ಲ ಸುತ್ತಾಕೊಂಡು ಅಂತ. ಸೊ ನಾವು ಅದನ್ನೆಲ್ಲ ನೋಡ್ತಾ ಇದ್ದರೆ ಅದು ನೋಡೋಣ ಇದು ನೋಡೋಣ ಅಂತ ನೋಡ್ತಾನೆ ಇದ್ವಿ. ನಮ್ಮನೆಯವರು ಟೈಮ್ ನೋಡಿ ಇಷ್ಟಾಗಿದೆ, ನೀನು ಸುತ್ತಾಡ್ತಾನೆ ಇದೆಯಾ ಬಾ, ಆಮೇಲೆ ಮಿಸ್ ಆದರೆ ಅಂತ ಅವ್ರು ನನಗೆ ಹೇಳ್ತಾಯಿದ್ರು. ನಾನು ಬರ್ತೀನಿ ಅಂತ ವೀಡಿಯೋ ಮಾಡ್ಕೊತಾನೆ ಇದ್ದೆ. ಸೊ ಫೈನಲಿ ಟಾಪಲ್ಲಿ ಬಂದಿದ್ದೀವಿ, ಇದೇ ಲಾಸ್ಟು ಟಾಪಲ್ಲಿ ಬಂದಿದ್ದಿದ್ದು. ಅಲ್ಲಿಂದನೇ ಇಲ್ಲಿಂದ ನಮಗೆ ಕಂಪ್ಲೀಟಾಗಿ ವ್ಯೂ ಕಾಣಿಸುತ್ತೆ ಟಾಪಲ್ಲಿ. ಇಲ್ಲಿ ತುಂಬ ರೆಸಾರ್ಟ್ಸು ಅಂದರೆ ಚಿಕ್ಕ ಚಿಕ್ಕದು ಒಂದು ಫುಡ್ಡು ಝೋನು ಎಲ್ಲ ಇತ್ತು, ಗೇಮ್ಸು, ಫುಡ್ಸು, ಶಾಪಿಂಗ್ದು ಈ ಥರ ಎಲ್ಲನೂ ಇಲ್ಲೂ ಕೂಡ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ. ನೋಡಿ ಸುತ್ತಲೂ ಒಂದು ಹಸಿರಿನಲ್ಲಿ ಅವರು ಎಲ್ಲ ಗಿಡ ಮರಗಳು ಪ್ಲ್ಯಾಂಟ್ಸಲ್ಲಿ ಇದು ಮಾಡಿದ್ದಾರೆ. ನೋಡಿ ಆ ವಾಟರ್ ಫಾಲ್ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹತ್ತಿರದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಫೈನಲಿ ಅದನ್ನೆಲ್ಲ ಅಲ್ಲೇ ಮೆಟ್ರೋ ಕೂಡ ಅಲ್ಲೇ ಪಾಸ್ ಆಗುತ್ತೆ ನೋಡಿ, ಆ ಒಂದು ವಾಟರ್ ಫಾಲ್ ಹತ್ರನೇ ಮೆಟ್ರೋ ಕೂಡ ಪಾಸ್ ಆಗುತ್ತೆ. ಸೊ ಫೈನಲಿ ಅಲ್ಲಿ ಇನ್ನೊಂದು ಏನಂದರೆ ನಮಗೆ ತುಂಬ ಜನ ನಮ್ಮ ಕನ್ನಡದವ್ರು ಕೂಡ ಸಿಕ್ಕಿದ್ರು. ನಾವು ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಂಡು ಮಾತಾಡುವಾಗ ಅವರು ನೀವು ಇಂಡಿಯಾನಾ ಬ್ಯಾಂಗ್ಳೂರಾ ಅಂತ ಹೇಳಿ ನಮ್ಮನ್ನು ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಅವರು ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಎಲ್ಲರೂ ಮಾತಾಡ್ಕೊಂಡು ಬಂದ್ವಿ. ಫೈನಲಿ ಬಸ್ಸು ಕೂಡ ಪಿಕಪ್ ಪಾಯಿಂಟಿಗೆ ಬಂದಿತ್ತು. ಬಸ್ ಅಲ್ಲಿಂದ ಹತ್ವಿ. ಅಲ್ಲಿಂದ ಮತ್ತು ನಮಗೆ ಸಿಂಗಾಪುರ್ದು ಕಂಪ್ಲೀಟ್ ರೆಸಾರ್ಟ್ಗೆ ಹೋಗ್ಬೇಕಿತ್ತಲ್ಲ ಸಿಂಗಾಪುರಿಂದ. ಆ ರೆಸಾರ್ಟ್ ಹತ್ಗೆ ಹೋಗೋ ಮಿಡಲಲ್ಲಿ ನಮಗೆ ನಮ್ಮ ಗೈಡ್ ಒಬ್ರು ಇದ್ದರು. ಅಲ್ಲಿ ಏನಪ್ಪ ಅಂದರೆ ಕಂಪಲ್ಸರಿ ಒಬ್ಬ ಗೈಡನ್ನ ನಾವು ತೊಗೊಳ್ಲೇಬೇಕಂತೆ. ಬಸ್ಸಲ್ಲಿ ಹೋಗುವಾಗ ನಾವು ವಿತೌಟ್ ಗೈಡು ಹೋಗೋಂಗಿಲ್ಲ, ಅಲ್ಲಿನ ರೂಲ್ಸು, ಗೈಡ್ ಒಬ್ರು ಇರಬೇಕು ಅಂತ. ಸೊ ಹಾಗಾಗಿ ಒಬ್ಬರು ಪರ್ಸನ್ನು ನಮಗೆ ಗೈಡಾಗಿ ಬಂದಿದ್ದರು. ಅವರು ಸಿಂಗಾಪುರ್ ಟೂರ್ನ ಅಂದರೆ ಹೋಗ್ತಾ ಅಲ್ಲಿಂದ ಒಂದು ಬಿಲ್ಡಿಂಗ್ಸ್ ಇದೇನು ಅಥವಾ ಅಲ್ಲಿ ನಡೀತಾ ಇದ್ದ ಕನ್ಸ್ಟ್ರಕ್ಷನ್ ಬಗ್ಗೆ, ಸಿಂಗಾಪುರ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಅಲ್ಲಿನ ಒಂದು ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಸ್ಪೆಷಾಲಿಟಿ ಏನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಕಂಪ್ಲೀಟಾಗಿ ನಮಗೆ ಹೇಳ್ಕೊಡ್ತಾ ಹೋಗ್ತಾಯಿದ್ರು. ಹಿಂಗಿದೆ ಇದು ಇಂಥ ಈ ಬಿಲ್ಡಿಂಗು ಇದು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಹೆಚ್ಚಾಗಿ ಸಾಫ್ಟ್ವೇರು ಆ ಥರ ಒಂದು ಕಂಪ್ನಿಗಳು ಮತ್ತು ಜಾಸ್ತಿ ಬಿಸ್ನೆಸ್ಸು, ಹೆಚ್ಚಾಗಿ ಬಿಸ್ನೆಸ್ ನಡೆಯುವಂಥ ಲೊಕೇಶನು ಆ್ಯಂಡ್ ವೆರಿ ಡೆವಲಪ್ಡು. ನನಗನ್ಸಿದ್ದೇನೆಂದರೆ ಅಲ್ಲಿ ತುಂಬಾ ರಿಚೆಸ್ಟ್ ಒಂದು ಕಂಟ್ರಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೋಡಿ ನಮ್ಮ ಇಂಡಿಯಾದಲ್ಲಿರುವಂಥ ಜಾಯ್ಲುಕಾಸ್ ಆಗ್ಬೋದು, ಮಲಬಾರ್ ಆಗ್ಬೋದು, ಸಾಯಿ ಗೋಲ್ಡು, ಈ ಥರ ಎಲ್ಲ ಥರದ ಒಂದು ಜ್ಯುವೆಲ್ರಿ ಶಾಪ್ ಕೂಡ ಇತ್ತು. ಅಲ್ಲಿ ಒಂದು ಮುಸ್ತಫಾ ಅಂತ ಒಂದು ಮಾಲ್ ಇದೆಯಂತೆ. ಅಲ್ಲಿ ಬಂದುಬಿಟ್ಟು ಅದೇ ಇವಾಗ ನಾನು ಹೇಳಿದ್ನ ಅದರ ಕಂಪ್ಲೀಟ್ ಅದೊಂದು ಜ್ಯುವೆಲ್ರಿ ಮಾಲ್ ಅಂತಲೇ. ಅಲ್ಲಿ ಹೋದರೆ ನಮ್ಗೆ ಎಲ್ಲ ಥರ ಒಂದು ಕಲೆಕ್ಷನ್ಸ್ ಸಿಗುತ್ತೆ, ಜ್ಯುವೆಲ್ರೀಸು ಅಂತ ಕೂಡ ಹೇಳ್ತಾಯಿದ್ರು. ಸೊ ಶಾಪಿಂಗಿಗೂ ತುಂಬಾ ಚೆನ್ನಾಗಿದೆ, ಬಟ್ ವೆರಿ ಎಕ್ಸ್ಪೆನ್ಸಿವು. ಹೋಟೆಲ್ ಬಾಸ್ ಅಂತ ನಾವು ಸ್ಟೇ ಆಗಿರೋಂಥ ರೆಸಾರ್ಟು. ಸೊ ನಾವು ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ಬ್ಲಾಗ್ನ ಮತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.